ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಲಿಕ್ಕೆ, ನಿಮ್ಮ ಜೀವನವನ್ನು ಅತ್ಯಂತ ಸುಗಮವಾಗಿ ತಗೊಂಡು ಹೋಗಲಿಕ್ಕೆ, ನಿಮ್ಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಧ್ಯಾತ್ಮಶಾಸ್ತ್ರ ಒಂದೇ ದಾರಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಶ್ರೀರಾಮಚಂದ್ರ ವಸಿಷ್ಠ ಗುರು ಹತ್ರ ಯೋಗ ವಾಸಿಷ್ಠ ಅಂತ ಒಂದು ಪುಸ್ತಕ ಇದೆ, ಗ್ರಂಥ ಕೇಳಿರ್ಬೋದು. ಅಲ್ಲಿ ರಾಮಚಂದ್ರ ಹೇಳ್ತಾರೆ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆಲ್ಲ ಏನು ಮಾರ್ಗ? ಆತ್ಮಚಿಂತನೆ ಒಂದೇ ಮಾರ್ಗ. ಆತ್ಮಚಿಂತನೆ ಅಂದರೆ ಗೊತ್ತಾ? ಒಳಗಡೆ ಹೋಗಿ ನನ್ನ ಬಗ್ಗೆ ನಾನು ಯಾರು, ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ಇನ್ಯಾರು? ಆನಂದ ಸ್ವರೂಪ, ಸತ್ಯಂ ಶಿವಂ ಸುಂದರಂ, ಪರಮಾತ್ಮ ತತ್ವ ನಾನು. ಎಷ್ಟೋ ಜನ್ಮಗಳಿಂದ ಆ ಸಂಸ್ಕಾರದ ಹಿಡಿತಕ್ಕೆ ಒಳಪಟ್ಟು ಈ ದೇಹದಲ್ಲಿ ಬಂದು ಅಡಗಿಕೊಂಡಿದ್ದೇನೆ. ದೇಹಾಭಿಮಾನೇ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯಃ. ದೇಹಾಭಿಮಾನ ಅಂದ್ರೇನು? ನಾನು ಇಂಥವನು. ದೇಹಾಭಿಮಾನೇ ಗಲಿತೆ, ಅದು ಹೋದಾಗ. ದೇಹಾಭಿಮಾನ ಯಾವಾಗ ಹೋಗುತ್ತೆ? ವಿಜ್ಞಾತೆ ಪರಮಾತ್ಮನಿ, ಪರಮಾತ್ಮ ತತ್ವ ತಿಳಿದಾಗ ದೇಹಾಭಿಮಾನ ಹೋಗುತ್ತೆ. ಇದನ್ನು ಬಿಟ್ಟು ಅದು ಬರೋದಲ್ಲ, ಅದು ಬಂದಾಗ ಇದು ಹೋಗುತ್ತೆ. ಹೌದಾ? ಅದು ಬಂದಾಗ ಇದು ಹೋಗಬೇಕು. ಬೆಳಕು ಬಂದಾಗ ಕತ್ತಲೆ ಹೋಗೋದು, ಅದು ಬರೋವರೆಗೂ ಹೋಗಲ್ಲ. ಅದು ಬರಬೇಕಾದ್ರೆ ಇದನ್ನು ಬಿಡಬೇಕು, ವೈರಾಗ್ಯ ಬರಬೇಕು. ಸೊ ದೇಹಾಭಿಮಾನೇ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋಯಾತಿ. ಆ ರೀತಿ ಪರಮಾತ್ಮ ತತ್ವ ತಿಳಿದಾಗ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ? ತತ್ರ ತತ್ರ ಸಮಾಧಯ, ಅಲ್ಲಿ ಸಮಾಧಿ ಅಂದರೆ ಸಮಬುದ್ಧಿ, ಸಮತ್ವ. ಮನಸ್ಸು ಸಮತ್ವದಲ್ಲಿರುತ್ತೆ. ಮನಸ್ಸು ಸಮತ್ವದಲ್ಲಿದ್ದಾಗ ತತ್ರ ಕೋ ಮೋಹ, ಅಲ್ಲಿ ಮೋಹ ಎಲ್ಲಿದೆ? ಮನಸ್ಸು ಸಮತ್ವದಲ್ಲಿದ್ದಾಗ ಮೋಹ ಎಲ್ಲಿದೆ? ಕಹ ಶೋಕ, ಮೋಹ ಇಲ್ಲಿದ ಮೇಲೆ ಶೋಕ ಎಲ್ಲಿದೆ? ಮೋಹ ಇದ್ರೆ ಶೋಕ, ಮೋಹ ಇಲ್ಲದೋದ್ರೆ ಶೋಕ ಇಲ್ಲ. ಕಹ ಶೋಕ ಏಕತ್ವ ಅನುಪಶ್ಯತ, ಎಲ್ಲ ಕಡೆ ಒಂದೇ ಪರಮಾತ್ಮ ತತ್ವವನ್ನು ನೋಡ್ತಾ ಇರ್ತಾನೆ. ಹೇಗೆ ನೋಡ್ತಾ ಇರ್ತಾನೆ? ಪೂರ್ಣಮುದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣ ಅಂದರೆ ಫುಲ್. ನಿಮ್ಮಿಂದ ಆನಂದವನ್ನು ತೆಗಿಲಿಕ್ಕಾಗಲ್ಲ, ನಿಮಗೆ ಆನಂದವನ್ನು ತುಂಬಲಿಕ್ಕಾಗಲ್ಲ. ಯಾವಾಗಲೂ ಫುಲ್ ಮಸ್ತ್ ರಹೋ, ಬಾಲವತ್, ಚಿಕ್ಕ ಮಕ್ಕಳ ಥರ ಉನ್ಮತ್ತರಾಗಿರ್ತಾರೆ. ಯಾವಾಗಲೂ ಪರಮಾತ್ಮ ತತ್ವದಲ್ಲಿರ್ತಾರೆ. ಸೊ ಕಗ್ಗ ಮೊದಲು ಸ್ಟಾರ್ಟ್ ಆಗುತ್ತೆ ಶ್ರೀ ವಿಷ್ಣು ಅಂತ, ಕಗ್ಗ ಕೊನೆಯದು ಶರಣುವಗು. ಶ್ರೀ ವಿಷ್ಣು ಶರಣು, ಶ್ರೀ ವಿಷ್ಣು ಪರಮಾತ್ಮ ತತ್ವಕ್ಕೆ ಶರಣ. ಪರಮಾತ್ಮ ತತ್ವಕ್ಕೆ ಶರಣಾಗಬೇಕಾದ್ರೆ ಇಷ್ಟು ಎಕ್ಸಸೈಸ್ ಆಗಬೇಕು. 945 ಕಗ್ಗಗಳೇ ಬಂದರೆ ಫಸ್ಟ್ ಒಂದು 43 ಕಗ್ಗದಲ್ಲಿ ಪ್ರಶ್ನೆಗಳೆಲ್ಲ ಹಾಕ್ತಾರೆ. ನಮಗೆ ಸಾಮಾನ್ಯವಾಗಿ ಯಾರ್ಯಾರಿಗೆ ಏನೇನು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗಳೆಲ್ಲ ಹಾಕಿರ್ತಾರೆ. ಆ ಪ್ರಶ್ನೆ ಹಾಕಿದ ಮೇಲೆ ಉತ್ತರವನ್ನು ಹೇಗೆ ಬಿಡಿಸ್ಕೊಂಡು ಹೋಗ್ತಾರೆ? ಜೀವ, ಜಗತ್ತು, ಈಶ್ವರ. ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೇನು, ಜೀವಕ್ಕೂ ಜಗತ್ತಿಗೂ ಏನು ಸಂಬಂಧ, ಜಗತ್ತಿಗೂ ಈಶ್ವರಂಗೂ ಏನು ಸಂಬಂಧ, ಜೀವಕ್ಕೂ ಈಶ್ವರಂಗೂ ಏನು ಸಂಬಂಧ. ಈ ರೀತಿ 945 ಪದ್ಯಗಳಲ್ಲಿ
ಕಗ್ಗವನ್ನು ಹೇಳ್ಕೊಂಡು ಹೋಗಿದ್ದಾರೆ. ವೇದಾಂತ ಶಾಸ್ತ್ರ ಎಲ್ಲ ಇದರೊಳಗಿದೆ. ಪ್ರಾಕ್ಟಿಕಲ್ ಟೆಕ್ಸ್ಟು, ನಿತ್ಯ ಪಾರಾಯಣ ಯೋಗ್ಯವಾದ ಗ್ರಂಥ.